ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ CISF ಕಾರ್ಯರತ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ರಿಕ್ರೂಟ್ಮೆಂಟ್ ಆಫ್ ಮೆರಿಟರಿ ಸ್ಪೋರ್ಟ್ಸ್ ವುಮೆನ್ ಫಾರ್ ಹಾಕಿ ಡಿಸಿಪ್ಲಿನ್ ಟು ದ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ. CISF ಕಾರ್ಯರತ ಹೆಡ್ ಕಾನ್ಸ್ಟೇಬಲ್ ಇದು ಸ್ಪೋರ್ಟ್ಸ್ ಕೋಟಾ ಆಗಿರ್ತದೆ. ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 30 ಆಗಿರುತ್ತೆ. 30 ವೇಕೆನ್ಸಿ ಹೆಡ್ ಕಾನ್ಸ್ಟೇಬಲ್ ಖಾಲಿ ಐತಿ. ಇದು ಹಾಕಿ ಆಟಗಾರರಿಗೆ ಮಾತ್ರ ಆಗಿರ್ತದೆ. ಮತ್ತಿನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ನೋಡೋಣ. ಫಸ್ಟ್ ಸ್ಟೇಜ್ ಒಳಗೆ ಟ್ರಯಲ್ ಟೆಸ್ಟ್ ಮಾಡ್ತಾರೆ, ಎರಡನೇದು ಪ್ರೊಫೆಷನ್ಸಿ ಟೆಸ್ಟ್ ಮಾಡ್ತಾರೆ, ಇನ್ನು ಮೂರನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಮತ್ತು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ತಾರೆ. ಇನ್ನು ಎರಡನೇ ಸ್ಟೇಜ್ನಾಗ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಹಿಂಗೆ 2 ಹಂತದಾಗ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಯಾವ ಅಭ್ಯರ್ಥಿ ಇವತ್ತಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲಿಜಿಬಲ್ ಅಭ್ಯರ್ಥಿ ಯಾರ್ಯಾರಂದ್ರೆ 12th ಪಾಸ್ ಆಗಿರಬೇಕು. ಅಭ್ಯರ್ಥಿ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಸರ್ಟಿಫಿಕೇಟನ್ನು ಪಡೆದ ವಿದ್ಯಾರ್ಥಿ ಆಗಿರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 23 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇದು ಹಾಕಿ ಆಟಗಾರರಾದ ಮಹಿಳಾ ಅಂದರೆ ವುಮೆನ್ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವಿರ್ತದೆ. ಇಲ್ಲಿ ಯಾವುದೇ ಮೇಲ್ ಕ್ಯಾಂಡಿಡೇಟ್ ಅಂದರೆ ಪುರುಷ ಅಭ್ಯರ್ಥಿಗೆ ಅವಕಾಶ ಇರುವುದಿಲ್ಲ. ಇನ್ನು ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. 5 ವರ್ಷ SC ಅಥವಾ ST ಕ್ಯಾಂಡಿಡೇಟ್ಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇದ್ದರೆ, ಇನ್ನು ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ OBC ಕ್ಯಾಂಡಿಡೇಟ್ಗೆ 3 ವರ್ಷ ಇರ್ತದೆ. ನೋಡಿರಿ, ವೇಕೆನ್ಸಿ ಬಗ್ಗೆ ಯಾವ ರೀತಿ ಡೀಟೇಲ್ಸ್ ಕೊಟ್ಟಾರತ್ ನೋಡೋಣ. ವೇಕೆನ್ಸಿ ಹಾಕಿ ಡಿಸಿಪ್ಲಿನ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ 30 ಪೋಸ್ಟ ಇರ್ತಾವ್ರಿ. ಅಂದರೆ ಇಂಡಿಯನ್ ಸಿಟಿಜನ್ಶಿಪ್ ಆಗಿದ್ದು ಓನ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದರೆ ಮಹಿಳಾ ಅಭ್ಯರ್ಥಿಗಳಾಗಿರೋದ್ರಿಂದ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇದರಲ್ಲಿ ಇರುವುದಿಲ್ಲ. ಇನ್ನು ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತಂದ್ರೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟ್ರ್ ಹೈಟನ್ನು ಮೆನ್ಷನ್ ಮಾಡಲಾಗಿದೆ. ಮತ್ತು ಇದರಲ್ಲಿ SC ST EWS ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಎಕ್ಸ್ಪೆಕ್ಟ್ ಅದನ್ನು ಮೆನ್ಷನ್ ಮಾಡಿಲ್ಲ. ಮತ್ತಿನ್ನು ಮಹಿಳಾ ಅಭ್ಯರ್ಥಿಗೆ ಚೆಸ್ಟನ್ನು ಯಾವುದೇ ರೀತಿ ಅಪ್ಲಿಕೇಬಲ್ ಮಾಡಲ್ಲ. ಇನ್ನು ಯಾವ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಪೋಸ್ಟ್ಮ್ಯಾನ. ಇದು 1/1/2023ರಿಂದ 30/5/2025ವರೆಗೂ ಅಂದರೆ ಅಪ್ಲಿಕೇಶನ್ ಕೊನೆಯ ದಿನಾಂಕವರೆಗೂ ರಿಲಿವೆಂಟ್ ಗೇಮ್ಸ್ನಲ್ಲಿ ಅಥವಾ ಚಾಂಪಿಯನ್ಶಿಪ್ ಅಲ್ಲಿ ಅಭ್ಯರ್ಥಿ ಪಾಲ್ಗೊಂಡಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ 11/5/2025ರಂದು ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 30/5/2025 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.